ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಕನ್ಯಾ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದಲ್ಲಿ ಯುಗಾದಿ ಫಲ ಏನಿದೆ? ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಶನಿ ಮಹಾತ್ಮ ನಿತ್ತು ನೋಡ್ತಾ ಇದ್ದಾನೆ ಅಂದಾಗ, ನದಾರ ನಮಿತ್ರಂ ಚಿರಂಚಾರು ಚಿತ್ತೋ ಶನೋದ್ಯೂನಗೆ, ಮಂಗಲ ಕಾರ್ಯಕ್ಕೆ ನಿಶ್ಚಯ ಆಗಿರ್ತದೆ, ಮುರಿದು ಹೋಗ್ತದೆ. ಮದುವೆ ಆದವರು ಎಷ್ಟೋ ಜನ ಮುರ್ಕೊಳ್ಳುವವರು ಇರ್ತೀರಿ. 7ನೇ ಮನೆಯಲ್ಲಿ ಶನಿ ಬಿಡ್ತಾನ, ಕರ್ಮಕ್ಕೆ ತಕ್ಕದ್ದಾಗಿ ಫಲವನ್ನು ನೀಡ್ತಾ ಇರ್ತಾನೆ. ವೈವಾಹಿಕ ಜೀವನಕ್ಕೆ ಅನುಕೂಲ ಉಂಟಾಗುವಂತಹದ್ದು ಲಾಭಕ್ಕೆ ಗುರು ಬಂದಾಗ ಜೂನ್ 2ನೇ ತಾರೀಕಿನಿಂದ ನಿಮಗೊಂದು ಸ್ವಲ್ಪ ದಿವಸ ಒಳ್ಳೆಯ ಲಾಭದ ಕಾಲ. ಆ ಕಾಲದಲ್ಲಿ ವಿವಾಹ ಆಗಿ ನೋಡಿ. 6ನೇ ಮನೆಯಲ್ಲಿ ರಾಹು ಇದ್ದಾನೆ, ಪಂಚಮಕ್ಕೆ ಬರ್ತಾ ಇದ್ದಾನೆ. ಪಂಚಮಕ್ಕೆ ಬಂದ ಮಕರ ರಾಶಿಗೆ ಶನಿ ರಾಹುವಿನ ಪ್ರವೇಶವಾಯಿತು ಅಂದರೆ ನಾಗದೋಷ ಆರಂಭವಾಗ್ತದೆ ನವೆಂಬರ್ ತಿಂಗಳಿಂದ. ಅದು ಹುಷಾರಾಗಿರ್ಬೇಕಾಗಿರ್ತಕ್ಕಂಥದ್ದು. ನಿಮ್ಮ ನಕ್ಷತ್ರ ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 4 ಪಾದಗಳು, ಚಿತ್ರ ನಕ್ಷತ್ರದ 1, 2 ಪಾದಗಳು. ಇದಿಷ್ಟು ಸೇರಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಬುಧ, ಹಸಿರು ಬಣ್ಣಕ್ಕೆ ಅಧಿಪತಿ, 5ರ ಸಂಖ್ಯೆಗೆ ಅಧಿಪತಿ ಆಗಿರ್ತಕ್ಕಂಥವ್ರು. ಅದರಿಂದ ನೀವು ಇದನ್ನೇ ಬಳಸ್ಕೊಳ್ಬೇಕು, ಆವಾಗಲೇ ಅನುಕೂಲವಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುವಂತಹ ಲಕ್ಷಣ. ವಸ್ತ್ರ ವ್ಯಾಪಾರ, ಪುಸ್ತಕದ ವ್ಯಾಪಾರ, ಶಾಲಾ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳ ವ್ಯಾಪಾರ, ಇವೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಪ್ರಿಂಟಿಂಗ್ ಪ್ರೆಸ್ಸು, ಜೆರಾಕ್ಸು ಇತ್ಯಾದಿಗಳೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬೋದು. ಜೊತೆಯಲ್ಲಿ ದೈಹಿಕವಾಗಿ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಲಕ್ಷಣಗಳು. ಚರ್ಮ ರೋಗ ಕನ್ಯಾ ರಾಶಿಯವರಿಗೆ ಆಗಾಗ ನಿಮಗೆ ಬಾಧಿಸ್ತಾ ಇರ್ತದೆ. ಆದ್ದರಿಂದ ಬುಧನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗಿರುವಂತಹ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳಿದ್ದಾವೆ. ಸಾಧ್ಯವಾದರೆ ಗಂಧರ್ವನ ಅನುಷ್ಠಾನವನ್ನು ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಅನುಕೂಲಕರವಾಗಿದೆ. ಜೊತೆಯಲ್ಲಿ ನೀವು ಪಚ್ಚೆಯ ಉಂಗುರವನ್ನು ಈ ಬೆರಳಿಗೆ ಧಾರಣೆ ಮಾಡುವುದರಿಂದ, ಕಿರು ಬೆರಳಿಗೆ ಧಾರಣೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ. ಹಾಗಂತ ಮಾಲೆಯಲ್ಲಿ ನೋಡುವಾಗ ನೀವು ಕಪ್ಪು ರುದ್ರಾಕ್ಷಿ ಮಾಲೆಯನ್ನು ಹಾಕುವುದು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಕಪ್ಪು ಬಣ್ಣದ ರುದ್ರಾಕ್ಷಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದನ್ನು ಹಾಕ್ಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕ್ಷೇಮ. ವಸ್ತ್ರ ವ್ಯಾಪಾರದಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ನೆನೆ ಹಾಕಿದ ಹೆಸರು ಕಾಳುಗಳನ್ನು ನೀವು ಹಸುಗಳಿಗೆ ನೀಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ. ಕನ್ಯಾ ರಾಶಿಯವರು ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆಯನ್ನು ಹಾಕುವುದನ್ನು ಮರಿಬೇಡಿ. ದೂರ್ವಾ ಅಂತ ಹೆಸರದಕ್ಕೆ. ಆ ದೂರ್ವೆಯನ್ನು ಗಣಪತಿಗೆ ಅರ್ಪಣೆ ಮಾಡುವುದರಿಂದ ನಿಮಗೆ ಬರುವಂತಹ ತಾಪತ್ರೆಗಳು ದೂರವಾಗ್ತದೆ. ಆಧ್ಯಾತ್ಮಿಕ, ಆದಿವಿಕ, ಆದಿಭೌತಿಕಾದಿ ತಾಪತ್ರೆಗಳು ದೂರವಾಗುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಅದರಿಂದಲೇ ಅನುಕೂಲವಾಗುವಂತಹ ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಇದು ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನನ್ನೊಂದಿಗೆ ಸಹಕರಿಸಬೇಕು ಅಂತ ಆದಲ್ಲಿ, ನನ್ನ ನಂಬರ್ ಏನಾದ್ರು ಬೇಕು ಅಂತ ಆದಲ್ಲಿ ಕೆಳಗಡೆಗೆ ಬರ್ತಾ ಇದೆ, ಅದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಶುಭ ಆಗುತ್ತೆ, ಮಂಗಳವಾಗಲಿ, ಶುಭವಸ್ತು.